ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ನಮ್ಮ ಮನೆ ಹತ್ತಿರ ಇರುವಂತಹ ಅಂದರೆ ಕೇರಳದಲ್ಲಿ ನಮ್ಮ ರೂಮ್ ಹತ್ರನೇ ಒಂದು ದೇವಸ್ಥಾನ ಇದೆ, ಚಾಲಾದೇವಿ ದೇವಸ್ಥಾನ ಅಂತ ಹೇಳಿ ಕಣ್ಣೂರಿನಲ್ಲಿರುವಂಥದ್ದು. ಅಲ್ಲಿ ಉತ್ಸವ ಇದೆ, ಅಂದರೆ 7 ದಿವಸ ಉತ್ಸವ ಸ್ಟಾರ್ಟ್ ಆಗುತ್ತೆ. ತಾರೀಕು 16ರಿಂದ 23ನೇ ತಾರೀಕು ತನಕ ಉತ್ಸವ ಇದೆ. ಹಾಗಾಗಿ ಅಲ್ಲಿನ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಹೇಗೆ ದೇವರ ಪೂಜೆ ಎಲ್ಲ ಹೇಗೆ ನಡೆಯುತ್ತೆ, ಹಾಗೆಯೇ ಅನ್ನ ಪ್ರಸಾದ ವಿತರಣೆ ಆಗಿರಬಹುದು, ಹಾಗೆಯೇ ಒಂದು ದೇವರ ಒಂದು ಮೆರವಣಿಗೆ ಮೇಲೆ ಹೇಗೆ ಕರ್ಕೊಂಡು ಹೋಗ್ತಾರೆ, ಮತ್ತು ಆ ದೇವರ ಒಂದು ಕೋಲ ಹೇಗಿರುತ್ತೆ, ಉತ್ಸವ ಯಾವ ಥರ ಇರುತ್ತೆ ಎಲ್ಲವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇರೋರಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇವತ್ತಿನ ಒಂದು ದೇವಸ್ಥಾನದ ಉತ್ಸವವನ್ನು ನೋಡೋಣ ಬನ್ನಿ. ಹಾಗಾದರೆ ನೀವಿಲ್ಲಿ ನೋಡ್ತಾ ಇರಬಹುದು, ದೇವಸ್ಥಾನದ ಒಳಗಡೆ ನಾವು ಬಂದಿದ್ದೀವಿ. ಅಂದರೆ ದೇವರ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಪರ್ಮಿಷನ್ ಇಲ್ಲ ಕೇರಳದಲ್ಲಿ, ಯಾವ ದೇವಸ್ಥಾನದಲ್ಲಿ ಕೂಡ ಪರ್ಮಿಷನ್ ಕೊಡಲ್ಲ. ಹಾಗಾಗಿ ದೇವರ ವಿಡಿಯೋ ಮಾಡಿಲ್ಲ. ಹಾಗಾಗಿ ಅದಾದ ನಂತರ ಇಲ್ಲಿ ಊಟಕ್ಕೆ ಕ್ಯೂ ನಿಂತಿದ್ದೀವಿ ನಾವು. ನೀವು ನೋಡ್ತಾ ಇರಬಹುದು, ಇದು ದೇವಸ್ಥಾನದಲ್ಲಿ ಅಂದರೆ 4-5 ದಿನ ಊಟದ ವ್ಯವಸ್ಥೆ ಇರುತ್ತೆ, ಅಲ್ಲಿ ತೆಗೆದಿರುವಂತಹ ವಿಡಿಯೋ ಇದು. ನೆಕ್ಸ್ಟ್ ಇಲ್ಲಿ ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರದಲ್ಲಿ ಅಮ್ಮು ಪರಂಬ ಅಂತ ಹೇಳಿ ಒಂದು ಗ್ರೌಂಡ್ ಇದೆ, ಅಲ್ಲಿಗೆ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಿ ಅಲ್ಲಿ ಉತ್ಸವ ಮಾಡ್ತಾರೆ. ಅಲ್ಲಿನೂ ಕೂಡ ಲಾಸ್ಟ್ 3 ದಿನ ಅಲ್ಲಿ ಕೂಡ ಊಟದ ವ್ಯವಸ್ಥೆ ಇದೆ. ಇದು ಅಲ್ಲಿ ಒಂದು ತೆಗೆದಿರುವಂತಹ ವಿಡಿಯೋ ನೀವು ನೋಡ್ತಾ ಇರ್ಬೋದು. ಇವಾಗ ಅಂದರೆ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ. ಕೊನೆಯ 3 ದಿನ ಇಲ್ಲಿ ವಿಜೃಂಭಣೆಯಿಂದ ಊಟ ಇರುತ್ತೆ, ಹಾಗೆ ದೇವಸ್ಥಾನದಲ್ಲಿ ಕೂಡ ಊಟ ಇರುತ್ತೆ. ಇದು ಏನು ಗ್ರೌಂಡ್ ಏನಿದೆ, ದೇವರನ್ನು ಎಲ್ಲಿ ಕರ್ಕೊಂಡು ಬಂದು ಉತ್ಸವ ಮಾಡ್ತಾರೆ ನೋಡಿ, ಅಲ್ಲಿ ತೆಗೆದಿರುವಂತಹ ವಿಡಿಯೋ. ತುಂಬಾ ಚೆನ್ನಾಗಿದೆ, ತುಂಬಾ ಜನ ಬರ್ತಾರೆ ಇಲ್ಲಿ, ತುಂಬ ಅಂದರೆ ತುಂಬಾ ರಶ್ ಇರುತ್ತೆ. ಎಷ್ಟೇ ಬಿಸಿಲಿದ್ರೂ ಕೂಡ ಎಲ್ಲರೂ ಬಂದು ದೇವರ ಪ್ರಸಾದವನ್ನು ತಿಂದ್ಕೊಂಡು ಹೋಗ್ತಾರೆ. ತುಂಬ ಖುಷಿಯಾಗುತ್ತೆ. ಲಾಸ್ಟ್ ಇಯರ್ ಅಂತೂ ತುಂಬಾ ರಶ್ ಇತ್ತು, ಆ ಕಡೆ ಮೇಯ್ನ್ ರೋಡ್ ತನಕ ಕ್ಯೂನ ಕೊಟ್ಬಿಟ್ಟಿದ್ರು. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ 2 ಲೈನ್ ಮಾಡಿಬಿಟ್ಟು ಬಿಡ್ತಾ ಇದ್ದಾರೆ. ಹಾಗಾಗಿ ಮತ್ತು ಬಫೆ ಸಿಸ್ಟಮ್ ಇಟ್ಟಿದ್ದಾರೆ ಈ ಸಲ. ಹಾಗಾಗಿ ಬೇಗ ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಅಡುಗೆಯನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ನೀವಿಲ್ಲಿ ನೋಡ್ತಾ ಇರಬಹುದು, ಇದು ಅಂತ ಹೇಳಿದರೆ ಪ್ರತಿದಿನ ದೇವರನ್ನ ದೇವಸ್ಥಾನದಿಂದ ನೆಕ್ಸ್ಟ್ ಅಮ್ಮು ಪರಂಬ ಗ್ರೌಂಡ್ ಇದೆ, ದೇವರನ್ನು ಕೂರಿಸುವಂಥ ಒಂದು ಸ್ಥಳ ಇದೆಯಲ್ಲ, ಅಲ್ಲಿ ಕರ್ಕೊಂಡು ಹೋಗುವಂಥದ್ದು. ಪ್ರತಿದಿನ ಕರ್ಕೊಂಡು ಹೋಗ್ತಾರೆ. ಉತ್ಸವದ 7 ದಿವಸ ಕೂಡ ಕರ್ಕೊಂಡು ಹೋಗ್ತಾರೆ ಮೆರವಣಿಗೆ ಮುಖಾಂತರ. ಇದು ನಮ್ಮ ಮನೆ ಎದುರುಗಡೆಯಾಗಿಯೇ ಹೋಗ್ತಾ ಇದ್ದಾರೆ ಇವಾಗ. ನೀವು ನೋಡ್ತಾ ಇರಬಹುದು, ಇಲ್ಲಿ ದೇವರನ್ನು ಕರ್ಕೊಂಡು ಹೋಗಿಬಿಟ್ಟು ಮತ್ತೆ ಆ ಗ್ರೌಂಡಲ್ಲಿ ಒಂದು ಆ ದೇವರನ್ನು ತಲೆ ಮೇಲೆ ಇಟ್ಕೊಂಡು ಕುಣಿತಾರೆ ಅವರು. ಅದು ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ತುಂಬಾ ಜನ ಕೂಡ ಸೇರಿರ್ತಾರೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಹಾಗೆ ಇಷ್ಟೊತ್ತು ನೀವು ನೋಡಿದ್ರಲ್ಲ ಸ್ನೇಹಿತರೆ, ದೇವಸ್ಥಾನದಲ್ಲಿ ಒಂದು ಅನ್ನ ಸಂತರ್ಪಣೆ ಆಗಿರಬಹುದು, ದೇವರ ಉತ್ಸವ ಆಗಿರ್ಬೋದು, ಎಲ್ಲವನ್ನು ನೋಡಿದ್ರಿ. ಹಾಗೆ ಹೇಗೆ ಮೆರವಣಿಗೆ ಮುಖಾಂತರ ದೇವನನ್ನು ಕರ್ಕೊಂಡು ಬಂದಿರ್ತಾರೋ ಗ್ರೌಂಡ್ ಹತ್ರ, ಹಾಗೆಯೇ ಅದೇ ಮೆರವಣಿಗೆ ಮುಖಾಂತರನೇ ಇಲ್ಲಿ ಉತ್ಸವ ಎಲ್ಲ ಮುಗಿದ ನಂತರ ವಾಪಸ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕೆಲವು ಕಾರ್ಯಕ್ರಮಗಳು ಇರುತ್ತೆ, ಅದೆಲ್ಲವನ್ನು ಮುಗಿಸ್ಕೊಳ್ತಾರೆ. ದೇವರನ್ನು ಇಲ್ಲಿಂದ ವಾಪಸ್ ಕರ್ಕೊಂಡು ಹೋದ ತಕ್ಷಣವೇ ಇಲ್ಲಿ ಪ್ರತಿ ದಿನವೂ ಕೂಡ ಒಂದು ಮನರಂಜನೆ ಕಾರ್ಯಕ್ರಮ ನಡೆಯುತ್ತೆ. ಅಂದರೆ ಪ್ರತಿಯೊಂದು ಬೇರೆ ಬೇರೆ ಭರತನಾಟ್ಯ ತಂಡದಿಂದ ಮನರಂಜನಾ ಕಾರ್ಯಕ್ರಮ ಇರುತ್ತೆ. ಅದನ್ನು ಕೂಡ ನಾವು ನೋಡೋಣ ಬನ್ನಿ. ಹಾಗಾದ್ರೆ ಸ್ನೇಹಿತರೆ, ಕೇರಳದಲ್ಲಿ ಒಂದು ದೇವಸ್ಥಾನದಲ್ಲಿ ಯಾವ ರೀತಿಯಲ್ಲಿ ಉತ್ಸವವನ್ನು ಮಾಡ್ತಾರೆ, ಹೇಗೆಲ್ಲ ಇರುತ್ತೆ, ಎಲ್ಲವನ್ನು ನಾವು ಇಷ್ಟೊತ್ತು ತನಕ ನೋಡಿದ್ದೀವಿ. ಇದು ಒಂದು ದೇವಸ್ಥಾನದ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್, ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.